ಆಪ್ಕಿ ಅದಾಲತ್ನಲ್ಲಿ JKLF-ನ ಚೇರ್ಮನ್ ಯಾಸೀನ್ ಮಲಿಕ್ ಅವರ ಮೇಲಿರುವ ಆರೋಪವೆಂದರೆ ಇವರು ಶಾಂತಿಯ ವೈರಿ ಎಂಬುದು. ಯಾಸೀನ್ ಅವರೇ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಅವರು ನವಾಜ್ ಶರೀಫ್ ಅವರನ್ನ ಭಾರತಕ್ಕೆ ಆಮಂತ್ರಿಸ್ತಾರೆ. ಅವರು ತಮ್ಮದೇ ಆದಂತ ಶಾಂತಿ ಮಾರ್ಗವನ್ನ ತೋರಿಸ್ತಾರೆ, ಪೀಸ್ ಪ್ರೋಸೆಸ್ ಅನ್ನ ಶುರು ಮಾಡ್ತಾರೆ. ನೀವು ನರೇಂದ್ರ ಮೋದಿ ಅವರು ಶುರು ಮಾಡಿದಂತ ಈ ಪೀಸ್ ಪ್ರೋಸೆಸ್ ಏನಿದೆ ಅದನ್ನ ಹಾಳು ಮಾಡ್ಬಿಟ್ರಿ. ಇಲ್ಲ, ನಾನು ಪೀಸ್ ಪ್ರಾಸೆಸ್ನ ಸ್ಪಾಯ್ಲ್ ಮಾಡಿಲ್ಲ, ಪೀಸ್ ಪ್ರಾಸೆಸ್ನ ಸ್ಟ್ರೆಂಥನ್ ಮಾಡೋಕ್ಕೆ ಟ್ರೈ ಮಾಡಿದೆ. ಪೀಸ್ ಪ್ರಾಸೆಸ್ ಅಂದರೆ ಅರ್ಥ ಏನು? ಎಷ್ಟು ಜನ ಪಾಕಿಸ್ತಾನವ್ರು ಬಂದರು, ಯಾರೇ ಬರಲಿ, ಪ್ರೈಮ್ ಮಿನಿಸ್ಟರ್ ಬರಲಿ, ಪ್ರೆಸಿಡೆಂಟ್ ಬರಲಿ, ಫಾರಿನ್ ಮಿನಿಸ್ಟರ್ ಬರಲಿ, ಫಾರಿನ್ ಸೆಕ್ರೆಟರಿ ಬರಲಿ, ಅವರೆಲ್ಲ ಕಾಶ್ಮೀರ್ನ ಜನತೆ ಜೊತೆ ಮಾತಾಡಿದ್ರು. ಮತ್ತೆ ನಮ್ಮ ದೇಶ ಇಂಡಿಯಾ ಅದಕ್ಕೆ ಫೆಸಿಲಿಟೇಟ್ ಮಾಡಿದ್ರು. ಪ್ರಧಾನಮಂತ್ರಿ ಬದಲಾಗಿದ್ರು, ನವಾಜ್ ಶರೀಫ್ ಅವ್ರು ಬಂದಿದ್ರು, ನೀವು ಅರ್ಥ ಮಾಡ್ಕೊಳ್ಳಿಲ್ಲ, ಅವ್ರು ನಿಮ್ ಜೊತೆಗೆ ಮಾತಾಡ್ಲಿಲ್ಲ, ಅವ್ರು ಈ ಸಲ ಸೆಕ್ರೆಟರಿಗಳನ್ನ ಕರೀಲಿಲ್ಲ. ನೋಡಿ, ನಿಜಾಮ್ ಬದಲಾಗಿಲ್ಲ, ಪಾಲಿಸಿ ಬದಲಾಗಿದೆ. ಈ ನಿಜಾಮಲ್ಲಿ ಹೊಸ ಕ್ಯಾಪ್ಟನ್ ಏನ್ ಬಂದಿದ್ದಾನೋ ಅಲ್ಲಿ BJPಯ ಪ್ಲೇಯರ್ಸೇ ಇದ್ರು ಎಲ್ರು. ಆದ್ರೆ ಇವರು ಕಾಶ್ಮೀರಿಯವ್ರ ಜೊತೆ ಮಾತು ಆಡಿದ್ರು, ಮತ್ತೆ ಪಾಕಿಸ್ತಾನ ಅವ್ರ ಜೊತೆನೂ ಮಾತಾಡಿದ್ರು, ಮತ್ತೆ ಓಪನ್ ಆಗಿ ಏನ್ ಹೇಳಿದ್ರು ಅಂದ್ರೆ ನಾವು ಕಾಶ್ಮೀರ್ ಬಗ್ಗೆ ಮಾತಾಡ್ತಿದೀವಿ ಅಂತ. ಆದ್ರೆ ಇವತ್ತು ಈ ಟೀಮ್ನ ಕ್ಯಾಪ್ಟನ್ ಬದಲಾಗಿದ್ದಕ್ಕೆ ಆ ಟೀಮ್ನ ಕ್ಯಾಪ್ಟನ್ನ ಒಂದು ಮಾತು ಏನು ಅಂದ್ರೆ ನನಗೆ ಕಾಶ್ಮೀರ್ ಬಗ್ಗೆ ಮಾತನಾಡ್ಲಿಕ್ಕಿಲ್ಲ. ಮತ್ ಇದು ನಮ್ಮ ಜನರಿಗೆಲ್ಲ ಅರ್ಥ ಆಯ್ತು. ನಮ್ಮ ಪರಿಸ್ಥಿತಿನ ನಾವೇ ಭದ್ರಪಡಿಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ವಿ. ನಾವೆಲ್ಲ ಮಾತಾಡಿದ್ವಿ. ಆಮೇಲೆ ಪ್ರೈಮ್ ಮಿನಿಸ್ಟರ್ ಕಾಶ್ಮೀರ್ನಲ್ಲಿ ಯಾರ ಜೊತೆಗೆ ಮಾತಾಡಬಾರ್ದು ಅಂತ ಹೇಳಿರ್ಲಿಲ್ಲ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಕಾಶ್ಮೀರ್ನವರು ಪಾಕಿಸ್ತಾನವ್ರ ಜೊತೆಗೆ ಮಾತಾಡಬಹುದು. ಆದ್ರೆ ಇದರಲ್ಲಿ ನಿಮ್ಮಂತ ಯಾವುದೇ ಸೆಕ್ರೆಟರಿಗಳ ರೋಲ್ ಇರ್ಲಿಲ್ಲ. ನೋಡಿ, ನಾನು ಅದನ್ನೇ ಅಲ್ವಾ ಹೇಳ್ತಿರೋದು. ಅವ್ರು ಏನ್ ಹೇಳ್ಬೇಕು ಅಂದ್ರೆ, ಇಷ್ಟಕ್ ಮುಂಚೆ 7 ಪ್ರೈಮ್ ಮಿನಿಸ್ಟರ್ಗಳಿದ್ರು, ಅವರೆಲ್ಲ ಬರೀ ತಪ್ಪು ಪ್ರೆಸಿಡೆನ್ಸಿ ಮಾಡಿದ್ದಾರೆ. ಇವತ್ತೇನಾದ್ರೂ ನರೇಂದ್ರ ಮೋದಿ ಅವರು ಇದನ್ನ ಹೇಳಕ್ ತಯಾರಿದಾರಾ? ನನಗಿಂತ ಮುಂಚೆ 24 ವರ್ಷ ಏನ್ 7 ಪ್ರೈಮ್ ಮಿನಿಸ್ಟರ್ ಬಂದಿದ್ರು, ಅವ್ರದೆಲ್ಲ ನಿರ್ಧಾರಗಳು ತುಂಬಾ ತಪ್ಪು ಅಂತ ಹೇಳ್ತಾರ ಅವ್ರು ಇವತ್ತು? ನಾನ್ ಇವತ್ತು ಮಾಡ್ತಿರೋ ನಿರ್ಧಾರಗಳೇ ಸರಿ ಅಂತ ನರೇಂದ್ರ ಮೋದಿ ಅವರು ಪಾಕಿಸ್ತಾನದವ್ರಿಗೆ ಹೇಳಿದ್ರು, ಒಂದ್ ಕಡೆ ನೀವು ಯಾಸೀನ್ ಮಲಿಕ್ ಅವ್ರ ಜೊತೆಗೆ ಮಾತಾಡ್ತೀರಾ, ಮತ್ತೊಂದು ಕಡೆ ನೀವು ನಮ್ ಜೊತೆಗೆ ಮಾತಾಡ್ತೀರಾ. ಇನ್ನು ಮುಂದೆ ಅದ್ ನಡೆಯಲ್ಲ. ಈಗ ಸಮಯ ಬದಲಾಗಿದೆ. ಇದು ಅವ್ರಿಗೋಸ್ಕರ ಸಮಯ ಬದಲಾಗಿದೆ. ಯಾಕಂದ್ರೆ ಅದರಲ್ಲಿ ಅವರ ಸ್ವಾರ್ಥದ ನಿರ್ಧಾರಗಳಿವೆ. ತಮ್ಮ ಸ್ವಾರ್ಥದ ನಿರ್ಧಾರಗಳನ್ನ ಇದ್ರ ಮುಖಾಂತರ ಸಾಧಿಸ್ಕೋತಿದ್ದಾರೆ ಅವರು. ಇದನ್ನೇ ಅವ್ರು ಕಾಶ್ಮೀರಿ ಅವರಿಗೆ ಮೆಸೇಜ್ ಕೊಟ್ಟಿರೋದು. ಈ ಮಾತು ಸರಿ ಅಂತ ಅನ್ಸುತ್ತಾ? ಬಲೂಚಿಸ್ತಾನ್ ನಲ್ಲಿ ಸೆಪರೇಟ್ ಸ್ಟೇಟ್ ಬೇಕು ಅಂತ ಕೇಳ್ತಾರಲ್ಲ, ಈ ಬಲೂಚಿಸ್ತಾನದಲ್ಲಿರುವಂತಹ ಭಯೋತ್ಪಾದಕರು ಅವ್ರ ಜೊತೆ ಹಿಂದೂಸ್ತಾನದ ಹೈಕಮಿಷನರ್ ಪಾಕಿಸ್ತಾನದಲ್ಲಿ ಕೂತು ಮಾತಾಡಿದ್ರೆ ಅದು ನೋಡಿ, ನಾನ್ ನಿಮಗೊಂದ್ ಮಾತು ಹೇಳ್ತೀನಿ. ಹಿಂದೂಸ್ತಾನದಲ್ಲಿ ಇಷ್ಟು ರಾಜ್ಯಗಳಿವೆ ಅಲ್ಲ, ಎಷ್ಟೋ ರಾಜ್ಯಗಳಲ್ಲಿ ತುಂಬಾ ಗೊಂದಲ ಇದೆ. ನಾವು ಅವುಗಳ ಬಗ್ಗೆ ಯಾವತ್ತು ಮಾತಾಡಿಲ್ಲ. ಇದೇ ತರ ಪಾಕಿಸ್ತಾನ ದೇಶದಲ್ಲೂ ತುಂಬಾ ಗೊಂದಲಗಳಿವೆ. ಯಾರು ತಗೊಂಡೋದ್ರು ಕಾಶ್ಮೀರ್ನ UN-ಗೆ? ಇದು ಹಿಂದೂಸ್ತಾನ್ನ ಪ್ರೈಮ್ ಮಿನಿಸ್ಟರ್ ಅಲ್ವಾ ತಗೊಂಡೋಗಿದ್ದು. ಅವ್ರು ಪತ್ರ ಬರೆದ್ರು. ಇದನ್ನ ಇಂಟರ್ನ್ಯಾಷನಲೈಸ್ ಯಾರು ಮಾಡಿದ್ರು? ಈ ಯುನೈಟೆಡ್ ನೇಷನ್ನ ಆಫೀಸ್ಗಳು ಶ್ರೀನಗರ್ ಮತ್ತು ಆ ಕಡೆ ಕಾಶ್ಮೀರಲ್ಲಿ ಏನಿದಾವಲ್ಲ, ಅವು ಯಾರು ತಂದ್ರು ಆಫೀಸ್ಗಳನ್ನ? ಹಿಂದೂಸ್ತಾನ್ ಇದನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡೋಯ್ತು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಾಡಿದ್ರು ಇದನ್ನ. ಮತ್ ಅಲ್ಲಿ ಇದ್ರ ಮೇಲೆ ರೆಸೊಲ್ಯೂಷನ್ಗಳನ್ನೆಲ್ಲ ಪಾಸ್ ಮಾಡಿದ್ರು. ಈಗ ಜವಾಹರ್ಲಾಲ್ ನೆಹರು ಅಲ್ಲ ಪ್ರಧಾನಮಂತ್ರಿ, ಮೋದಿ ಅವರು ಪ್ರಧಾನಮಂತ್ರಿ. ನೋಡಿ, ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಅವ್ರನ್ನ ಜನ ಆರಿಸಿದ್ದಾರೆ. ನನಗೆ ಅದಕ್ಕೇನು ಅಭ್ಯಂತರ ಇಲ್ಲ. ಆದ್ರೆ ನಾನ್ ನಿಮಗೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ನರೇಂದ್ರ ಮೋದಿ ಅವ್ರು ಏನಿದಾರಲ್ಲ, ನರೇಂದ್ರ ಮೋದಿ ಅವ್ರದ್ದು ಒಂದೇ ನಿರ್ಧಾರ ಏನಂದ್ರೆ, ಅವ್ರಿಗೆ ಹಾರ್ಡ್ ಲೈನೇ ಬೇಕು. ಅವರು ಕಾಶ್ಮೀರ್ನ ನಾವು ಟಾರ್ಗೆಟ್ ಮಾಡಕ್ಕೆ ತಯಾರಿದ್ದಾರೆ ಅವರು. ಅದಕ್ಕೆ ನಾವು ಏನ್ ಮಾಡ್ಬೇಕು ತಗೋಬೇಕಾಗಿಲ್ಲ. ಅವ್ರು ಹೇಳ್ತಾ ಇದ್ರೆ ಪಾಕಿಸ್ತಾನಕ್ಕೆ ಲವ್ ಲೆಟರ್ ಬರೆಯೋದು ಬಂದಾಗಬೇಕು. ನೋಡಿ, 2003ರಲ್ಲಿ ನಾನು ಜಾಯಿಂಟ್ ಲವ್ ಲೆಟರ್ ಬರೆದಿದ್ದೆ ಪಾಕಿಸ್ತಾನ್ನ ಹೆಡ್ ಆಫ್ ದಿ ಸ್ಟೇಟ್ ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ. ಮತ್ತಿದು ಮೊದಲ ಜಾಯಿಂಟ್ ಲವ್ ಲೆಟರ್ ಆಗಿತ್ತು. ಅದಾದ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಆರ್ಟಿಕಲ್ ಬರೆದ್ರು. ಅದರಲ್ಲಿ ಅವ್ರು ಏನು ಬರೆದ್ರು? ವಿ ಶುಡ್ ಇಗ್ನೋರ್ ಬೀಟನ್ ಟ್ರ್ಯಾಕ್ಸ್ and find new innovative ways to resolve the Kashmir issue. ಅವರು ಅದೇ ಮಾತಾಡಿದ್ರು, ಅಂದ್ರೆ ಕಾಶ್ಮೀರ್ ಇಶ್ಯೂ. ಒಂದೊಂದ್ಸಲ ನೆಹರು ಅವ್ರ ಬಗ್ಗೆ ಮಾತಾಡ್ತೀರಾ, ಒಂದೊಂದ್ಸಲ ವಾಜಪೇಯಿ ಅವ್ರ ಬಗ್ಗೆ ಮಾತಾಡ್ತೀರಾ, ಆದ್ರೆ ನೀವೀಗ ಮರ್ತು ಹೋಗ್ತಾ ಇದ್ದೀರಾ ಈಗಿರುವಂತ ಪ್ರಧಾನಮಂತ್ರಿ ಬಹಳ ಪ್ರಭಾವಶಾಲಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇವತ್ತು ಇಲ್ಲಿ ನೆಹರೂನೂ ಇಲ್ಲ, ಅಟಲ್ ಬಿಹಾರಿ ವಾಜಪೇಯಿನೂ ಇಲ್ಲ. ಇವತ್ತು ಇಲ್ಲಿ ನರೇಂದ್ರ ಮೋದಿಜಿ ಅವರಿದ್ದಾರೆ. ಮತ್ತೆ ನರೇಂದ್ರ ಮೋದಿ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ನಾನು ಹಾರ್ಡ್ ಆಗಿ ಡಿಸೈಡ್ ಮಾಡಿ ಕಾಶ್ಮೀರ್ನಲ್ಲಿರೋ ಸಮಸ್ಯೆಗಳನ್ನ ಪರಿಹರಿಸ್ತೀನಿ ಅಂತ. ಆದ್ರೆ ಜಗತ್ತೇ ಸಾಕ್ಷಿಯಾಗಿದೆ,
ಸೈನ್ಯದ ತಾಕತ್ತನ್ನ ಬಳಸ್ಕೊಂಡು ಇವತ್ತಿನ ತನಕ ಯಾವುದೇ ಧರ್ಮದ ಸಮಸ್ಯೆಗಳು ಬಗೆಹರಿದಿಲ್ಲ, ಯಾವುದೇ ಸಮಸ್ಯೆಗಳನ್ನ ಪರಿಹರಿಸಕ್ ಆಗಿಲ್ಲ. ಅದಕ್ಕೆ ಇದೆಲ್ಲ ನಮಗೂ ಒಂದು ಪರೀಕ್ಷೆ ಆಗಿದೆ. ಮೋದಿಜಿ ಅವರು ಇಲ್ಲಿಗೆ ಬಂದಿದ್ದು ಇನ್ಶಾ ಅಲ್ಲಾ ನಾವು ಹುಚ್ಚರು, ನಾವು ಈ ಪರೀಕ್ಷೆಯಲ್ಲಿ ಪಾಸ್ ಆಗಿ. ಪಾಕಿಸ್ತಾನದವ್ರಿಗೆ ಹೇಳಿದ್ದಾರೆ ಅಲ್ಗಾವಾದಿಯವ್ರ ಜೊತೆಗೆ ಸಪೋರ್ಟ್ ಮತ್ತೆ ಇಂಡಿಯನ್ ಗವರ್ಮೆಂಟ್ ಜೊತೆಗೆ ಟಾಕ್ ಇದ್ ನಡೆಯಲ್ಲ. ನೋಡಿ ನರೇಂದ್ರ ಮೋದಿ ಜೊತೆಗೆ ಮಾತಾಡಿ ಅಥವಾ ಯಾಸಿನ್ ಮಲಿಕ್ ಜೊತೆಗೆ ಮಾತಾಡಿ. ನೋಡಿ ನರೇಂದ್ರ ಮೋದಿ ಅವರಿಗೆ ನಾನು ಒಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾವು ಹುಚ್ಚರೇ, ಅವ್ರೇನಾದರೂ ಹಿಂಸೆ ಮಾಡಬೇಕು ಅಂತಂದ್ರೆ ಮಾಡ್ಕೊಳ್ಳಿ. ಆದರೆ ನಾನೇನು ಹೇಳ್ತೀನಿ ಅಂದರೆ, इधर आ सितमगर तू हुनर आजमा, मैं तुम तीर आजमाओ मैं जिगर आजमाओ. ಹಿಂದೂಸ್ತಾನ್ಗಾಗಿ ನಾವು ಯಾವತ್ತೂ ಹಿಂದೂಸ್ತಾನ್ಗೆ ಶಾಪ ಹಾಕಿಲ್ಲ. ಯಾಕಂದರೆ ಇಲ್ಲಿ ಹಿಂದೂಸ್ತಾನ್ನಲ್ಲಿ ಎಷ್ಟೋ ಸಾವಿರಾರು ಜನ ಇದ್ದಾರೆ ಹಿಂದೂಸ್ತಾನಿಗಳು, ನಮ್ಮ ಮೂಮೆಂಟ್ಗೆ ಸಪೋರ್ಟ್ ಮಾಡೋರು. ಅದಕ್ಕೆ ನಾವು ಯಾವತ್ತೂ ಹಿಂದೂಸ್ತಾನ್ನ ಶಪಿಸೋಲ್ಲ, ಕೆಟ್ಟದ್ ಬಯಸಲ್ಲ. ಆದರೆ ನರೇಂದ್ರ ಮೋದಿ ಅವರಿಗೆ ನಾನು ಒಂದು ಮಾತು ಹೇಳ್ತೀನಿ, ಎಂಥ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ತಿದೆ ಅಂದರೆ ಅದನ್ನ ಫೈಜ್ ಅಹ್ಮದ್ ಫೈಜ್ ಅವರು 2 ವಾಕ್ಯಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. निसार तेरी गलियों पे वतन के जहाँ चली है रस्म की कोई सर उठा के न चले, जो कोई चाहने वाला तेरे तवाफ को निकले, नजर चुरा के चले, जिस्म व जान बचा के चले. ನನಗನ್ಸುತ್ತೆ ನರೇಂದ್ರ ಮೋದಿ ಅವರು ಈ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಆದ್ರೆ ಅವ್ರು ಮನ್ಸು ಮಾಡಿದ್ರೆ ಒಳ್ಳೆ ಗವರ್ನೆನ್ಸ್ ಕೊಡ್ಬೋದು. ಆದ್ರೆ ಹಾರ್ಡ್ ಲೈನ್ ಅಪ್ರೋಚ್ ಇಂದ ಅವ್ರು ಯಾವುದೇ ಧರ್ಮಕ್ಕೂ ಯಾವುದೇ ಸಮಸ್ಯೆಗೂ ಪರಿಹಾರ ಕೊಡಕ್ಕಾಗಲ್ಲ.